ಮದುವೆಯಾಗಿ 2 ದಿನಕ್ಕೆ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಮದುವೆಯಾಗಿ ಕೇವಲ 2 ದಿನಕ್ಕೆ ಸಾವನ್ನಪ್ಪಿದ್ದು ಜೂನ್ 10ರಂದು ಮದುವೆಯಾಗಿದ್ದು ಜೂನ್ 12ರಂದು ಸಾವನ್ನಪ್ಪಿದ್ದು ಗುಜರಾತ್ನ ವಡೋದರಾದ ಭವಿಕ್ 26 ವರ್ಷದ ಭವಿಕ್ ಕೊನೆಯುಸಿರೆಳೆದಿದ್ದಾರೆ. ಜೂನ್ 10ರಂದು ಭವಿಕ್ ಮಹೇಶ್ವರಿ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಏರ್ಪೋರ್ಟ್ಗೆ ಬಂದು ಪತ್ನಿ ಬೀಳ್ಕೊಟ್ಟಿರ್ತಾರೆ. ಪತಿ ಹೋಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಬಂದು ಬೀಳ್ಕೊಟ್ಟಿದ್ದು ಪತ್ನಿ ಮನೆ ತಲುಪುವ ಮುನ್ನವೇ ಪತಿ ಸಾವಿನ ಸುದ್ದಿ ಅವರ ಕಿವಿಗೆ ಅಪ್ಪಳಿಸಿದೆ. ಪತ್ನಿಗೆ ವೀಸಾ ಮಾಡಿಸಿ ಲಂಡನ್ಗೆ ಕರೆಸಿಕೊಳ್ಳಲು ಭವಿಕ್ ಪ್ಲಾನ್ ಅನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಮದುವೆಯಾಗಿ 2 ದಿನದಲ್ಲೇ ಭವಿಕ್ ದುರಂತ ಅಂತ್ಯ ಕಂಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದ್ದು ಈ ವಿಮಾನದಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದು, ಇನ್ನು ಮದುವೆಯಾಗಿ ಕೇವಲ 2 ದಿನಕ್ಕೆ ಸಾವನ್ನಪ್ಪಿದ್ದು ಭವಿಕ್ ಜೂನ್ 10ರಂದು ಮದುವೆಯಾಗಿದ್ದು ಜೂನ್ 12ರಂದು ದಾರುಣ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ವಡೋದರದ ಭವಿಕ್ 26 ವರ್ಷದ ಭವಿಕ್ ಕೊನೆಯುಸಿರೆಳೆದಿದ್ದು ಜೂನ್ 10ರಂದು ಭವಿಕ್ ಮತ್ತು ಮಹೇಶ್ವರಿ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಏರ್ಪೋರ್ಟ್ಗೆ ಬಂದು ಪತಿಯನ್ನ ಬೀಳ್ಕೊಟ್ಟಿದ್ದು ಪತ್ನಿ ಮನೆಗೆ ತಲುಪುವ ಮುನ್ನವೇ ಪತಿ ಸಾವಿನ ಸುದ್ದಿ ಆಕೆಗೆ ತಿಳಿದಿದೆ. ಪತ್ನಿಗೆ ವೀಸಾ ಮಾಡಿಸಿ ಲಂಡನ್ಗೆ ಕರೆಸಿಕೊಳ್ಳಲು ಕೂಡ ಭವಿಕ್ ಪ್ಲಾನ್ ಅನ್ನ ಮಾಡಿದ್ದು ಮದುವೆಯಾಗಿ 2 ದಿನದಲ್ಲಿ ಭವಿಕ್ ಬದುಕು ಅಂತ್ಯವಾಗಿದೆ. ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಈ ವಿಮಾನ ದುರಂತದಲ್ಲಿ ಬ್ರಿಟನ್ ಮೂಲದ 3 ದುರಂತ ಅಂತ್ಯ ಕಂಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅಖಿಲ್ ನಾನಾಬಾವ, ಹನ್ನಾ ಒರಾಜಿ, ಸಾರಾ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದವರು ಈ 3 ಕೂಡ 4 ವರ್ಷದ ಪುತ್ರಿ ಜೊತೆಯೇ ಅಂತ್ಯವಾಗಿದೆ ಇವರ ಬದುಕು. ಇಂಗ್ಲೆಂಡ್ನ ಗ್ಲೌಸೆಸ್ಟರ್ ಮೂಲದ ಕುಟುಂಬ ಈ ವಿಮಾನ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದ್ದು ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಅಖಿಲ್ ನಾನಾಬಾವ, ಹನ್ನಾ ಒರಾಜಿ, ಸಾರಾ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ಇಂಗ್ಲೆಂಡ್ ಮೂಲದ ಕುಟುಂಬ ಈ ವಿಮಾನ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದೆ.